ಇವತ್ತು ನಾನು ಹೆಣದ ಕಪಟೇಕಾರಸ್ಥನ ನಾಟಕದ ಮೊದಲನೇ ಪ್ರವೇಶ. ಆ ಶ್ರೀರಾಮಗೌಡನ ತಮ್ಮನನ್ನು ಮೋಸದ ಬಲೆಯಲ್ಲಿ ಹಾಕಿಕೊಳ್ಳುವುದರಲ್ಲಿ ಯಶಸ್ವಿಯಾಯಿತು. ಇನ್ನು ಎರಡನೇ ಪ್ರವೇಶ, ನನ್ನ ಪರಮ ವೈರ್ಯ ಶ್ರೀರಾಮಗೌಡ ಕಿರಿಯ ತಮ್ಮನನ್ನು ಜೈಲಿಗೆ ಕಳಿಸಿ ಆ ಶ್ರೀರಾಮನ ಮೇಲೆ ಎರಗಿ ನನ್ನ ಹೃದಯದಲ್ಲಿ ಕುದಿಯುತ್ತಿದ್ದ ಸೇಡಿನ ಬೆಂಕಿಯನ್ನು ಶಾಂತ ಮಾಡಿ ಕಲೇಬೇಕು. ದೇಸಾಯಿಯವರೇ, ನಿಮ್ಮದೇನು ಅಂತಿಂತ ತೆರೆಯಲ್ಲ. ನನ್ನ ಸರ್ವಿಸ್ನಲ್ಲಿ ಎಂತೆಂಥ ಘಟಾನುಘಟಿಗಳನ್ನೇ ನೋಡಿದ್ದೇನೆ. ಆದರೆ ನಿಮ್ಮಂತ ಕಿರಾತಕರನ್ನ ಇದೇ ಮೊದಲು ನೋಡುತ್ತಿರುವುದು. ಮಿಸ್ಟರ್ ವಿಕ್ರಮ್, ಇಂಥ ಹೊಗಳಿಕೆ ಮಾತು ನನಗೆ ಇಷ್ಟವಿಲ್ಲ. ಅದೇ ನೋಡು, ನಾನು ನೆನೆಯುತ್ತಿದ್ದಂತೆ ಆ ಪರಮ ವೈರ್ಯ ಶ್ರೀರಾಮಗೌಡ ಅವನ ತಮ್ಮ ಉಮೇಶ್ ಗೌಡ ಇತ್ತ ಕಡೆ ಬರುತ್ತಿದ್ದಾರೆ. ಈಗಿರುವ ಸಂದರ್ಭವನ್ನು ಉಪಯೋಗಿಸಿಕೊಂಡು ಜಿಂಕೆಯಂತೆ ಎರಗಿ ಚಿರತೆಯಂತೆ ಉಮೇಶ್ನನ್ನು ಅರೆಸ್ಟ್ ಮಾಡಿಬಿಡು. ಮುಂದಿಂದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ನಮಸ್ಕಾರ ಶ್ರೀರಾಮಗೌಡರಿಗೆ. ನಮಸ್ಕಾರ ದೇಸಾಯಿ ಅವರೇ, ಏನು ಆರಾಮಾಗಿದ್ದೀರಾ? ಮತ್ತೆ ಜೈಲಿಂದ ಯಾವಾಗ ಬಂದ್ರಿ? ಗೌಡ್ರಿ, ಮತ್ತೆ ಮತ್ತೆ ಆ ವಿಷಯವನ್ನು ಕೆಣಕಿ ನನ್ನ ಮನಸ್ಸಲ್ಲಿ ಗಾಯದ ಮೇಲೆ ಬರಿ ಹಾಕಬೇಡಿ. ನಾನೀಗ ಮೊದಲಿನ ತರ ಇಲ್ಲ. ನಾನೀಗ 11 ವರ್ಷ ಜೈಲಿನಲ್ಲಿ ಇದ್ದು ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ನಾನು ಸಂಪೂರ್ಣ ಬದಲಾಗಿದ್ದೇನೆ. ಒಳ್ಳೇದಾಯ್ತು. ನಿಮ್ಮಂತವ್ರು ಮನಸ್ಸು ಪರಿವರ್ತನೆ ಮಾಡಿಕೊಂಡಿದ್ರೆ ಅದರಲ್ಲಿ ಮೊದಲು ಇಷ್ಟಪಡೋನು ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಕೊನೆಗೂ ಆ ದೇವರು ನಿಮ್ಮ ಮನಸ್ಸು ಬದಲಾಯಿಸಲ್ಲ, ಅಷ್ಟೇ ಸಾಕು. ದೇಸಾಯಿ ಅವರೇ, ಬೇಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋ ಮಾತು ನಿಮ್ಗೂ ಗೊತ್ತಿರ್ಬೇಕಲ್ಲ. ಸುಮ್ನೆ ಬದಲಾಗಿದ್ದೇನೆ ಅಂತ ನಮ್ಮ ಅಣ್ಣನ ಮುಂದೆ ಯಾಕೆ ಸುಳ್ಳು ಹೇಳಿದ್ರಿ? ಹುಟ್ಟು ಗುಣ ಸುಟ್ರು ಹೋಗಲು ಎಂಬಂತೆ ನಿಮ್ಮ ಕಪಟ ಮಾತುಗಳನ್ನು ಕೇಳಲು ನಾನೇನು ಮುಗ್ಧನಲ್ಲ. ವೇಷ ಹಾಕಿದ ಮಾತ್ರಕ್ಕೆ ಯಾವ ಆಗ್ರಹವು ಹಸುವಾಗಲು ಸಾಧ್ಯವಿಲ್ಲ, ನೆನಪಿರಲಿ. ಲೇ ಉಮೇಶ, ನಾನು ಬಿಡುಗಡೆಯಾಗಿ ಬಂದಾಗಿಂದ ನಮ್ಮಿಬ್ಬರ ಭೇಟಿ ಇದು ಎರಡನೇ ಸಲ. ಯಾಕೋ ನನ್ನ ಮೇಲೆ ನಿನಗೆ ಅನುಮಾನವಿದಂತೆ ಕಾಣುತ್ತಿದೆಯಲ್ಲ? ನೋಡು, ಇಲ್ಲದಲ್ಲ ತಲೆಯಲ್ಲಿ ಹಾಕಿಕೊಂಡು ಏನನ್ನು ವಿಚಾರಿಸಕ್ ಹೋಗ್ಬೇಡ. ನೀನಿನ್ನು ಬಾಳಿ ಬದುಕಬೇಕಾದ್ರ ಗೂಸು. ನನ್ನ ಬದುಕಿನ ಆಗುಹೋಗಳ ಬಗ್ಗೆ ನಿನ್ನಿಂದ ಉಪದೇಶ ಪಡೆಯಬೇಕಾಗಿಲ್ಲ. ನನ್ನ ಬದುಕನ್ನು ರೂಪಿಸಿಕೊಳ್ಳೋ ಶಕ್ತಿ ನನ್ನಲ್ಲಿದೆ. ಮೊದಲು ನೀನ್ ತಿಳಿದುಕೋ. ಬದಲಾಗಿದ್ದೇನಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಿನ್ನ ನಡವಳಿಕೆಯಿಂದ ಸ್ಪಷ್ಟಪಡಿಸು, ಆಮೇಲೆ ನಂಬಿದ್ರಾಯ್ತು. ಉಮೇಶ, ಮಾತು ಯಾಕೋ ಬದಲಾಗ್ತಾ ಇದೆಯಲ್ಲ? ಮೊದಲು ದೊಡ್ಡವರು ಸಣ್ಣವರು ಅನ್ನೋದನ್ನ ವ್ಯತ್ಯಾಸವನ್ನ ನೋಡಿ ಮಾತಾಡೋಣ ಕಲಿ. ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ನನಗೆ ಸಹಿಸೋಕಾಗಲ್ಲ. ಒಳ್ಳೆ ಮಾತನ್ನೇ ಹೇಳಿದ್ರಿ ಗೌಡ್ರಿ ನೀವು. ಇದು ಇವನ ತಪ್ಪಲ್ಲ, ಇವನ ವಯಸ್ಸಿನ ತಪ್ಪು. ಬಿಸಿ ರಕ್ತ ಕಾವು ಈ ರೀತಿ ಇವನನ್ನು ಮಾತನಾಡಿಸುತ್ತಿದೆ. ನೋಡು ಉಮೇಶ, ನೋಡು, ಶಾಂತಿ ಪರರ ವೈರಿ, ಸಿಟ್ಟು ತನ್ನ ವೈರಿ. ಬುರುಡೆ ಗಟ್ಟಿಯಾಗಿದೆ ಅಂತ ನಾವು ಬಂಡೆಗೆ ಚಚ್ಚಿಕೊಂಡರೆ ಒಡೆಯದು ನಮ್ಮ ತಲೆನೇ. ಇನ್ನಾದರೂ ವಿಚಾರದಿಂದ ಮಾತನಾಡು. ದೇಸಾಯಿ ಅವರೇ, ಮನೆತನದ ಮಾನ ಮರ್ಯಾದೆ ಕಾಯುವುದಕ್ಕಾಗಿ ಅಭಿಮನ್ಯು, ಪಾಲಕ ಅಭಿಮನ್ಯು ಕೌರವರ ಕೌರ ಚಕ್ರವ ಭೇದಿಸುವುದು ನಿಮಗೆ ಗೊತ್ತಿರಬೇಕಲ್ಲ. ಹಾಗೆ ನನ್ನ ಮನೆತನದ ಮಾನ ಮರ್ಯಾದೆ ಕಾಯುವುದಕ್ಕಾಗಿ, ನಾನು ಬೆಳೆದು ಬಂದ ಈ ಸಮಾಜ ಏಳಿಗೆಗಾಗಿ ಎಂತ ಕಠಿಣ ಪರಿಸ್ಥಿತಿ ಆದರೂ ಛಲ ಬಿಡದೆ ಹೋರಾಡಿ ಜಯ ಸಾಧಿಸಿ ಬಿಡಲಾರೆ. ಮಾತಿದ್ದೀರ ಸಾಕು, ತಲೆಹರಟೆ ಮಾಡಬೇಡ. ಮೂಗಿನ ಕುಮೇಲೆ ಕೋಪ ನನಗೆ. ನಡಿ, ಹೊಲದಲ್ಲಿದ್ದ ಮಾಲನ್ನ APMC ಆಗಬೇಕು. ಅತ್ತ ಮನೆ ಕಡೆ ಹೋಗ್ಬರೋಣ, ಏನಾಗಿತ್ತು ನೋಡೋಣ. ನಡಿ. ಗೌಡ್ರಿ, ನೀವು ತಪ್ಪು ತಿಳಿಯುವುದೆಂದರೆ ನನ್ನದೊಂದು ಮಾತು. ಮೊದಲು ಆ ಮಾತು ಯಾವ್ದಂತ ಹೇಳಿ, ಆಮೇಲೆ ತಾನೇ ತಪ್ಪು ಒಪ್ಪಿನ ಪ್ರಶ್ನೆ. ಗೌಡ್ರೆ, ಈ ವರ್ಷ ನೀವು ಮಾಡಬೇಕೆಂದಿರುವ ಸಾಮೂಹಿಕ ವಿವಾದವನ್ನು ಅದರಲ್ಲಿ ಅರ್ಧ ಖರ್ಚು ನಾನು ಕೊಡಬೇಕೆಂದು ನಿರ್ಧರಿಸಿದ್ದೇನೆ. ದಯಮಾಡಿ ತಾವು ಅದೊಂದು ಅನುಕೂಲ ಕೊಟ್ಟು ನನಗೆ. ಇದೇನು ದೇಸಾಯಿ ಅವರೇ,
ನೀವು ಇಷ್ಟೊಂದು ಬದಲಾಗಿದ್ರೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಧಾರಾಳಿ ಕೊಡಿ, ಯಾರು ಬೇಡ ಅಂತಾರೆ? ಗೌಡ್ರೆ, ನಿಮ್ಮ ಹಿರಿಯ ಗುಣವನ್ನು ಅರ್ಥೈಸಿಕೊಳ್ಳದೆ ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ. ಈ ಬದುಕನ್ನು ಸ್ವಾರ್ಥಕನಂತ ಕೊಂಡೊಯ್ಯಿರಿ, ಇಷ್ಟೇ ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಅಣ್ಣ, ಇಂಥ ಗುಣನರಿಗೆ ಮಾತು ಕೇಳೋದು ನನಗೆ ಏಕ ಸರಿ ಅನಿಸ್ತಾ ಇಲ್ಲ. ಆಡುವ ಮಾತುಗಳಲ್ಲಿ ಒಂದು ಭಾವನೆ, ಮನಸ್ಸಲ್ಲಿ ಹತ್ತಾರು ಹೊಲಸು ಭಾವನೆಗೆ ತುಂಬಿಡುವ ದೊಡ್ಡಪ್ಪ ದೇಸಾಯಿ ಒಬ್ಬ ಗೋಮುಖ ವ್ಯಾಘ್ರ. ಲೇ ಉಮೇಶ, ಏನೋ ತಿಳಿಯದೆ ಮಾತನಾಡುತ್ತೆ ಅಂತ ಸುಮ್ಮನಿದ್ದರೆ ಎಲುಬಿಲ್ಲದ ನಾಲಿಗೆಯನ್ನು ಎತ್ತ ಕಡೆ ಹೊಲಿಸಿದ್ರು ನಡೆಯುತ್ತೇನೆಂದು ತಿಳಿದುಕೊಂಡರೆ ಪರಿಣಾಮ ಒಳ್ಳೆಯದಾಗುವುದಿಲ್ಲ. ಏನಾದರೂ ಎಚ್ಚರದಿಂದ ಮಾತನಾಡು. ನನಗೆ ಎಚ್ಚರಿಕೆ ಹಾಕಲು ನೀನ್ಯಾವನು? ಸಬ್ಬೆಣ್ಣಂತೆ ಸೋಗುವಾಕಿ ಮಾತನಾಡಿದರೆ ನೀನೊಬ್ಬ ಮಾನವನಂತ ಮನುಷ್ಯನಾಗಲಾರೆ. ಈ ಊರಿನ ಸಾಮ್ರಾಟನಾಗಿ ಮರೆಯಬೇಕು ಅನ್ನೋ ನಿನ್ನ ಭವಿಷ್ಯದ ಬಗ್ಗೆ ನಾನು ಸರಿಯಾಗಿ ಬಲ್ಲೆ. ಇಂದಲ್ಲ ನಾಳೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಂಚುತ್ತೇನೆ. ಉಮೇಶ, ಯಾಕೋ ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ಇನ್ನೊಮ್ಮೆ ಈ ರೀತಿ ಮಾತನಾಡಿದೆ ಆದ್ರೆ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಹೊಡಿ ಅಣ್ಣ, ಹೊಡಿ. ನನ್ನ ಹೊಡೆಯುವ ಅಧಿಕಾರ ನಿನಗೆ ಬಿಟ್ರೆ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಆದ್ರೆ ನೀನು ಹೊಡೆದೆ ಅಂತ ಈ ದುಷ್ಟ ಧ್ರುವ ದೇಸಾಯಿ ನನ್ನ ದೇಹ ಏನಾದ್ರೂ ಮುಟ್ಟಿದ್ರೆ ಬಂಡ ಬದುಕುತ್ತಿರುವ ದುಷ್ಟನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗೆ ಹಂಚಿ ಬಿಡುತ್ತೇನೆ. ಸಾಕು, ಮುಚ್ಚೋ ಬಾಯಿ. ಇವರು ಏನು ತಪ್ಪು ಮಾಡಿದ್ರೆಂದು ಆ ರೀತಿ ಅವ್ರ ಬಗ್ಗೆ ಮಾತಾಡ್ತಾ ಇದೆಯಾ? ನಿನಗೆ ಕೈ ಮುಗಿದು ಕೇಳ್ತೀನಿ, ಅದು ಏನು ವಿಷಯ ಅಂತ ಮೊದಲು ಹೇಳು. ಹೇಳಪ್ಪ, ಹೇಳು. ಅಣ್ಣ, ಅವತ್ತೊಂದು ದಿನ ಈ ದುಷ್ಟ ಅಣ್ಣ ಆ ವಿಷಯದ ಬಗ್ಗೆ ಮಾತಾಡೋಣ ಕೇಳಬೇಡಿ. ಉಮೇಶ, ಹೇಳು. ನಿಮ್ಮ ಅಣ್ಣನಿಗೆ ಒಂದೊಂದಾಗಿ ಪ್ರಸಂಗವಾಗಿ ಹೇಳು. ಇಡೀ ಊರಿಗೆ ಕೇಳುವಾಗಿ ಹೇಳು. ನಾನು ಮಾಡಿದ ಹೀನ ಕೆಲಸವನ್ನು ನೀನು ಮರ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದೊಂದಾಗಿ ಎಳೆಯಾಗಿ ಹೇಳು ನಿಮ್ಮ ಅಣ್ಣನಿಗೆ. ಚಂಡಾಲ, ಅಣ್ಣ ತಮ್ಮಂದ್ರೆ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿಸಿ ಜಗಳ ಹಚ್ಚಬೇಕು, ಮೋಸ ನೋಡ್ಬೇಕು ಆಸೆ ನಿಂದು. ಆದ್ರೆ ಅಂದು ನಡೆದ ಘೋರ ಘಟನೆ ಬಗ್ಗೆ ನನ್ನ ಅಣ್ಣನ ಮುಂದೆ ನಾನು ವಿವರವಾಗಿ ಹೇಳಲಾರೆ. ಆದ್ರೆ ಒಂದಲ್ಲ ಒಂದು ದಿನ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಕೇಕೆ ಹಾಕಿ ಕುಣಿದು ಹೇಳುವೆ. ನಿನ್ನ ವಿವರವಾಗಿ ತನ್ನ ಅಣ್ಣನ ಮುಂದೆ ತಿಳಿಸುವೆ. ಎಲ್ಲದ ಆರೋಪ ಹೊರಿಸಿ ನನ್ನ ವ್ಯಕ್ತಿತ್ವಕ್ಕೆ ಕಪ್ಪು ಮಷೆ ಬೆಳೆಯಬೇಕಂದ್ರೆ ನಿನ್ನನ್ನು ನಂದಿಸಿ ಶ್ರೀರಾಮಗೌಡನ ಮುಖವನ್ನು ನೋಡಿ ನಿನ್ನನ್ನು ಹಾಗೆ ಬಿಟ್ಟಿರುವೆ. ಇನ್ನೊಂದು ಬಿರು ನುಡಿ ಬಾಯಿಂದ ಹೊರಬಂದರೆ ನೀನು ಮಾಡಬೇಕೆಂದರೂ ಕೆಲಸವನ್ನು ನನ್ನ ಕೈಯಲ್ಲಿರುವ ಬಂಟರ ಕೈಯಿಂದ ಮಾಡಿಸುತ್ತೇನೆ. ಎಚ್ಚರ. ಏನು ನೀನ್ ನಾನು ಮುಗಿಸ್ತೀಯಾ? ನಿನ್ನ ಬಂಟರಿಂದ ನನ್ನ ಬರೀ ಒಂದು ಕೂದಲನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಈ ಉಮೇಶ್ ಗೌಡ ಅನ್ಯಾಯ ಆಕ್ರಮಗಳನ್ನು ತಡೆದು ಮತ್ತೆ ಹುಟ್ಟಿ ಬಂದು ಕೆಚ್ಚಿದೆ ವೀರ ಈ ಉಮೇಶ್ ಗೌಡ. ಹಾವಿನ ಸೇಡು 12 ವರ್ಷ. ಈ ಉಮೇಶ್ ಗೌಡ ಸೇಡು ಗೆಲ್ಲುವವರೆಗೆ ಒಂದು ಮರೆಯಬೇಡ. ಮಿಸ್ಟರ್ ಉಮೇಶ್, ಆಗಿನಿಂದಲೂ ನೋಡುತ್ತಿರುವೆ ನಿಮ್ಮ ಪರಾಕ್ರಮವನ್ನ. ನಾನು ಮನಸ್ಸು ಮಾಡಿದರೆ ನಿಮ್ಮನ್ನು ಕೊಲೆ ಮಾಡುತ್ತೀರೆಂದು ಬಂಧಿಸಿ ಜೈಲಿಗೆ ಅಟ್ಟಬೇಕಾದೀತು. ಬಿ ಕೇರ್ಫುಲ್. ಓಹ್, ಸರ್ಕಾರದ ಕೆಲಸವೇ ದೇವರ ಕೆಲಸ ಎಂದು ಅನ್ಯಾಯ ಅಧರ್ಮಗಳನ್ನು ತಡೆದು ಕೊನೆಯವರೆಗೂ ನ್ಯಾಯ ನೀತಿ ಧರ್ಮಕ್ಕಾಗಿ ಪ್ರಮಾಣವಚನ ಮಾಡಿ ಇಲ್ಲಿ ದೇಸಾಯಿ ಮನೆಯಲ್ಲಿ ನಾಯಿತರ ಬಿದ್ದಿದೆಯಲ್ಲ, ನೀನ್ ನನ್ನ ಅರೆಸ್ಟ್ ಮಾಡ್ತೀಯಾ? ಬಾಯ್ ಮುಚ್ಚು. ನನ್ನ ಉದ್ಯೋಗ ಬಗ್ಗೆ ಮಾತನಾಡಲು ನಿನಗೆ ಅರ್ಹತೆ ಇಲ್ಲ. ನ್ಯಾಯ ಅನ್ಯಾಯ ಏನೆಂಬುದು ನಿನ್ನಿಂದ ನಾನು ತಿಳಿಯಬೇಕಾಗಿಲ್ಲ. ಹೌದು, ಅದು ಸರಿ. ಆದ್ರೆ ನನ್ನ ಅಣ್ಣನನ್ನು ಜೊತೆಗಿದ್ದಾನಂದ ಮಾತಕ್ಕೆ ನೀವಿಬ್ರು ಇನ್ನೂ ಜೀವಂತವಾಗಿದ್ದೀರಾ? ಇಲ್ದೆ ಹೋದ್ರೆ
ಏನನ್ನು ವಿಚಾರಿಸುತ್ತಿರುವೆ? ಹೇಗೆ ಅರೆಸ್ಟ್ ಮಾಡು ಇವನನ್ನು. ಏನೋ ದೇಸಾಯಿ ಬಂಡ ದೇಸಾಯಿ, ನನ್ನ ಜೈಲಿಗೆ ಕಳಿಸಿದ ಮಾತ್ರಕ್ಕೆ ನೀನೇನಾದ್ರೂ ನಿಟ್ಟುಸಿ ಬಿಟ್ರೆ ನಿನ್ನಂತ ದೊಡ್ಡ ಮುಟ್ಟಾಳೆ ಇಲ್ಲಿ ಬೇರೆ ಯಾರು ಅಲ್ಲ. ಇಂದಲ್ಲ ನಾಳೆ ನನ್ನ ಸೇನ ಗುಂಡಿಗೆಗೆ ಬಲಿಯಾಗಲೇಬೇಕು. ಈಗಲೇ ನಿನ್ನ ಎದೆ ಮೇಲೆ ಹಚ್ಚಿ ಹಾಕಿಸಿಕೋ. ಉಮೇಶ, ಇಷ್ಟಾದ್ರೂ ನಿನ್ನ ರೋಷ ಆವೇಶ ಕಡಿಮೆ ಆಗ್ತಿಲ್ಲೇನೋ? ಯಾಕೋ ಯಾಕೋ ಈ ರೀತಿ ಮಾಡ್ತಾ ಇದ್ಯಾ? ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ಅದ್ ಯಾವ ಅಪರಾಧ ಹೊರತಾಗಿದೆ ಹೇಳು, ಹೇಳಪ್ಪ ಹೇಳು. ಅಣ್ಣ, ಇಷ್ಟು ದಿನ ಮುಚ್ಚಿಟ್ಟ ಆ ಘೋರ ಘಟನೆ ಬಗ್ಗೆ ಇವತ್ತು ನಿನ್ನ ಮುಂದೆ ನಾನು ಹೇಳುತ್ತೇನೆ. ಆ ಸತ್ಯವನ್ನು ಕೇಳಿ ನೀನು ಬೆದೆಯನ್ನು ಗಟ್ಟಿ ಮಾಡಿಕೋ. ಏನು ಏನದು ವಿಷಯ? ಅಣ್ಣ, ಒಂದು ದಿನ ಅತ್ತಿಗೆ ಹೊಲಕ್ಕೆ ಹೋಗುವಾಗ ಈ ದೊಡ್ಡ ಪ್ರದೇಶ ಚಂಡಾಳ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಲು ಹೋಗಿದ್ದ. ಏ ದೇಸಾಯಿ! ಅದೇ ಕಾರಣಕ್ಕಾಗಿ ಆ ದೇಸಾಯಿಯನ್ನು ನಾನು ತುಂಡು ತುಂಡಾಗಿ ಕತ್ತರಿಸಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಣ್ಣ, ನೀನು ಒಪ್ಪಿಗೆ ಕೊಟ್ಟರೆ ಸಾಕು, ನಿತ್ತ ಜಾಗದಲ್ಲಿ ಅವನು ಹಂಪರಿಸಿಬಿಡ್ತೇನೆ. ಉಮೇಶ, ಈ ಗೌಡ ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಡ್ತಾನೆ ಅಂದ್ಮೇಲೆ ಇಂಥ ಕ್ರೂರಿಗೆ ಕಠಿಣವಾದ ಶಿಕ್ಷಣೆ ಆಗಬೇಕು. ಕೊಡು, ಇದೇ ಈ ಧರ್ಮ ಕೊಡ್ತಾರ ತೀರ್ಪು, ಇದೇ ಧರ್ಮ ಕೊಟ್ಟ ತೀರ್ಪು. ಕೊಲ್ಲವನನ್ನ. ಬಂಡ ದೇಸಾಯಿ, ಏನು ನಿನ್ನ ಕತೆ ಮುಗಿತ್ಲೇ ಮಗನ?